ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಈಗ ಧ್ಯಾನ ಮಾಡಲಿಕ್ಕಿರುವಂಥ ಈ ವಾಕ್ಯಗಳು ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ಕೊಂಡು ತರಲಿಕ್ಕಾಗುವಂತೆ ಸಹಾಯ ಮಾಡು. ಕಳೆದ ದಿನಗಳಿಂದ ದೇವರೇ, ಕೆಲವು ದೇಶಗಳ ನ್ಯಾಯ ತೀರ್ಪಿನ ಬಗ್ಗೆ, ದೇವೋಕ್ತಿಯ ಬಗ್ಗೆ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈ ದಿನವೂ ಸಹ ನಮಗೆ ಅಂಥ ಒಂದು ವಾಕ್ಯವನ್ನು ಕೊಡ್ತಿದ್ದಿ. ಅದರ ಮೂಲಕ ನಾವು ಏನನ್ನು ಕಲಿತುಕೊಳ್ಳುತ್ತೇವೆ, ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಲಿಕ್ಕೆ ನಿನ್ನ ಜ್ಞಾನ ಬೇಕು ಅನ್ನೋದರ ಕುರಿತು ಅತಿ ಹೆಚ್ಚಾದ ಜ್ಞಾನವನ್ನು ನಮಗೆ ಅನುಗ್ರಹಿಸಿಕೊಂಡು ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂಥ ದೇವ ಜನಾಂಗದವರೇ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಪ್ರವಾದಿಯಾದ ಯೆಶಾಯನ ಪ್ರವಾದನೆ ಪುಸ್ತಕ 20ನೇ ಅಧ್ಯಾಯ 1ರಿಂದ 6 ವಚನದವರೆಗೆ ಈ ದಿನ ನಾವು ಧ್ಯಾನ ಮಾಡೋಣ. ಇದರಲ್ಲಿ ಕಂಡುಬರುವಂಥ ಮುಖ್ಯ ಸೂಚಿಗಳು ಏನೆಂಬುದಾಗಿ ನೋಡುವಾಗ, ಐಗುಪ್ತದ ಮತ್ತು ಕೂಸಿನ ವಿಷಯವಾದ ದೈವೋಕ್ತಿ. ಐಗುಪ್ತ ಮತ್ತು ಕೂಸಿನ ದೇಶದ ದೈವೋಕ್ತಿಯನ್ನ 20ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೆಶಾಯನು ಪ್ರಸ್ತಾಪಿಸ್ತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರವಾದನೆ ಅಥವಾ ಪ್ರವಾದಿ ಅನ್ನುವಂಥ ಅರ್ಥವನ್ನು ನಾವು ನೋಡುವಾಗ, ದೇವರ ಮಾತು, ದೇವರು ಅವರಿಗೆ ಹೇಳುವ ಮಾತುಗಳನ್ನು ಜನರಿಗೆ ಪ್ರಸ್ತಾಪಿಸುವಂಥದ್ದು. ಯೆಶಾಯನು ಆ ಒಂದು ವೃತ್ತಿಯಲ್ಲಿ ಶ್ರೇಷ್ಠನಾಗಿ ಯಾರ್ಯಾರಿಗೆ ಏನೇನು ದೇವರು ಹೇಳಿದ್ರೋ ಅದನ್ನ ಸ್ಪಷ್ಟವಾಗಿ ಮತ್ತು ಸ್ಪಷ್ಟವಾದ ರೀತಿಯಲ್ಲಿ ಪ್ರಸ್ತಾಪಿಸ್ತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಈ ಒಂದು ಪ್ರಸ್ತಾಪದ ಮೂಲಕ, ಅಂದ್ರೆ ಈ ಒಂದು ದೈವೋಕ್ತಿಯ ಮೂಲಕ ನಮ್ಮ ಜೀವನದಲ್ಲಿ ಏನು ಆಗಬೇಕು, ಏನು ಆಗಬಾರದು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ವಿಶೇಷವಾದ ಸಂಗತಿ. ಈ ದಿನ ಯೆಶಾಯ 20ನೇ ಅಧ್ಯಾಯ, ಅದರಲ್ಲಿ ಕೆಲವು 6 ವಚನಗಳಿದೆ. ಆ 6 ವಚನಗಳನ್ನು ಈ ದಿನದಲ್ಲಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಮೊದಲಾಗಿ ಐಗುಪ್ತ ವಿಷಯವಾದ ದೈವೋಕ್ತಿ. ಅಶೂರರ ರಾಜನಾಗಿ ಸನ್ಮಾರ್ಗನು ಕಳಿಸಿದ ದಳವಾಯು ಅಷ್ಟೋಯೋದಿಗೆ ಬಂದು ಅದನ್ನ ಮುತ್ತಿ ಹಿಡಿದ ವರ್ಷದಲ್ಲಿ. ಪ್ರಿಯರೇ, ಈ ಒಂದು ರಾಜ ಆ ಒಂದು ದೇಶವನ್ನ ತನ್ನ ಮುತ್ತಿಗೆಯಲ್ಲಿ ಇಡುವ ವರ್ಷದಲ್ಲಿ ದೇವರು ಯಾವ ರೀತಿ ದೇವೋಕ್ತಿಯನ್ನ, ನ್ಯಾಯ ತೀರ್ಪನ್ನ ಅಲ್ಲಿ ಬರೆದನು ಅನ್ನುವಂಥದ್ದನ್ನ ನಾವು ಈ ಭಾಗದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ವಿಶೇಷವಾದಂಥ ಸಂಗತಿಯಾಗಿದೆ. ಮತ್ತೆ ತಿರುಗಿ ನಾವು 2ನೇ ವಚನಕ್ಕೆ ಬರುವಂಥ ಸಮಯದಲ್ಲಿ ಇದು ಒಂದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಯೆಹೋವನು ಆಮೋಚನ ಮಗನಾದ ಯೆಶಾಯನಿಗೆ, ಏಳು, ಸೊಂಟದಿಂದ ಗೋಣೆತಟ್ಟನ್ನ ಬಿಚ್ಚು, ಕೋಲಿನಿಂದ ಕೆರವನ್ನ ಕಳಚು, ಎದ್ದು ಇತರರಿಗೆ ಸೂಚನೆಯಾಗಿ ಅಪ್ಪಣೆ ಕೊಟ್ಟನು. ಅವನು ಹಾಗೆ ಮಾಡಿ ಬತ್ತಲೆಯಾಗಿ ಕೆರವಿಲ್ಲದೆ ಹಿಂತಿರುಗುತ್ತಿದ್ದನು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಯೆಶಾಯನಿಗೆ ದೇವರು ಸೂಚನೆ ಕೊಟ್ಟ ಮೇರೆಗೆ ಆತನು ಎದ್ದು ದೇವರ ಒಂದು ಮಾತಿಗೆ ವಿಧೇಯನಾದಂಥ ಆಮೋಚನ ಮಗನಾದಂಥ ಯೆಶಾಯನು ಗೋಣೆತಟ್ಟನ್ನು ಬಿಚ್ಚಿ ಆತನು ಬತ್ತಲೆಯಾಗಿ ಕೆರವಿಲ್ಲದೆ ಹಿಂದಿರುಗಿದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಬಹು ಪ್ರಾಮುಖ್ಯವಾದ ಸಂಗತಿ ಏನೆಂಬುದಾಗಿ ನೋಡುವ ಸಮಯದಲ್ಲಿ ಇಲ್ಲಿ ಗೋಣೆತಟ್ಟು ಬಿಚ್ಚಿದನು. ಪ್ರಿಯರೇ, ಸತ್ಯವೇದದ ಪ್ರಕಾರ ಈ ಗೋಣೆತಟ್ಟು ಎದಕ್ಕೆ ಉಟ್ಟುಕೊಳ್ತಾ ಇದ್ರು, ಯಾಕೆ ಅದನ್ನ ಬಳಸಿಕೊಳ್ತಾ ಇದ್ರು ಅಂತ ನಾವು ನೋಡುವಾಗ ಇತಿಹಾಸ ಹೀಗೆ ಹೇಳ್ತದೆ. ಆಗಿನ ದಿನಮಾನದಲ್ಲಿ ಪ್ರವಾದಿಗಳು ಅತಿ ಹೆಚ್ಚಾಗಿ ಗೋಣೆತಟ್ಟುಗಳನ್ನ ಬಟ್ಟೆಯಾಗಿ ಹಾಕಿಕೊಳ್ತಾ ಇದ್ರು. ಪ್ರವಾದಿಗಳ ವಸ್ತ್ರ ಎಂಬುದಾಗಿ ಕಂಡಿಡಿತಾ ಇದ್ರು. ಆತನು ಆ ಒಂದು ಗೋಣೆತಟ್ಟನ್ನ ಹೊತ್ತುಕೊಂಡು ಆ ದೇಶಕ್ಕೆ, ಆ ಜನರ ಬಳಿಗೆ ಹೋದಾಗ, ಏನೋ ಒಂದು ದುಃಖದ ಸಂಗತಿ ನಮ್ಮ ಕಡೆ ಇದೆ, ಅದನ್ನ ನೀವು ಏನ್ ಮಾಡ್ರಿ ಅಂದ್ರೆ ದೇವರ ಹತ್ರ ಪಶ್ಚಾತ್ತಾಪದೊಂದಿಗೆ ಪ್ರಾರ್ಥನೆ ಮಾಡ್ರಿ, ಅದು ಸರಿ ಹೋಗುತ್ತೆ ಅನ್ನುವಂಥ ಸೂಚನೆ ಅದಾಗಿತ್ತು. ಪ್ರಿಯರೇ, ಗೋಣಿತಟ್ಟುಗಳನ್ನ ತೊಟ್ಟುಕೊಂಡು ಪ್ರವಾದಿಗಳು ಅತಿ ಹೆಚ್ಚಾಗಿ ಪ್ರವಾದನೆಯನ್ನ ನುಡಿತಾ ಇದ್ರು.
ಈ ಗೋಣೆ ತಟ್ಟನ್ನು ಹುಟ್ಟುಕೊಂಡುವಂತ ಸಮಯದಲ್ಲಿ ಅತಿ ಹೆಚ್ಚಾಗಿ ಪಶ್ಚಾತ್ತಾಪಕ್ಕೆ ನೀವು ಮರಳಿರಿ. ನಿಮ್ಮ ಪಾಪವು ಬಹು ಹೆಚ್ಚಾಗಿದೆ, ನಿಮ್ಮ ಪಾಪವು ಬಹು ಘೋರವಾಗಿದೆ, ದೇವರಿಗೆ ಇಷ್ಟವಿಲ್ಲ, ದೇವರು ನಿಮ್ಮನ್ನ ಶಿಕ್ಷಿಸಲಿಕ್ಕಿದ್ದಾನೆ, ನಿಮ್ಮನ್ನು ನಾಶಪಡಿಸ್ಲಿಕ್ಕಿದ್ದಾನೆ. ಆದುದರಿಂದ ಎದ್ದು ನೀವು ದೇವರಿಗೆ ಮೊರೆ ಇಡ್ರಿ ಅನ್ನುವಂಥ ಸೂಚನೆ ಅದಾಗಿತ್ತು. ಈಗೂ ಸಹ ನಮ್ಮ ಕೆಲವು ಸಭೆಗಳಲ್ಲಿ 40 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಅತಿ ಹೆಚ್ಚಾಗಿ ದುಃಖಕ್ಕೆ ಒಳಪಟ್ಟು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ತಾ ಇರೋದನ್ನು ನೋಡೋದಕ್ಕೆ ಸಾಧ್ಯ. ಬೇರೆ 40 ದಿವಸ ಅಲ್ಲ, ಪ್ರತಿ ದಿವಸನೂ ಸಹ ನಾವು ಉಪವಾಸವಾಗಿ ಪ್ರತಿ ದಿವಸವೂ ಸಹ ಉಪವಾಸ ಅನ್ನೋದಕ್ಕಿಂತ ನಮ್ಮ ದುಃಖಗಳನ್ನು ಪಶ್ಚಾತ್ತಾಪದೊಂದಿಗೆ ನಾವು ಅರ್ಪಿಸಿ, ದೇವರೇ ನಾನು ಮಾಡುವಂಥ ತಪ್ಪು ಅನ್ನುವಂಥ ಭಾವನೆಯನ್ನು ನಾವಿಟ್ಟುಕೊಂಡು ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಿಯರೇ, ಇಲ್ಲಿ ಗೋಣೆ ತಟ್ಟು ಅಂತ ಅಂದಾಗ ದುಃಖಕ್ಕೆ ಒಳಪಟ್ಟದ್ದು ಅಂತ ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ಯೆಶಾಯನು ಗೋಣೆ ತಟ್ಟನ್ನು ಕಳಚಿ ಅದನ್ನ ಸೂಚನೆಯಾಗಿ ಕೊಟ್ಟ ತಕ್ಷಣ ದೇವರು ಹೇಳಿದ ಮಾತಿಗೆ ವಿಧೇಯನಾಗಿ ಅವನ ಹಾಗೆ ಮಾಡಿದನು, ಬತ್ತಲೆಯಾಗಿ ಕೆರವಿಲ್ಲದೆ ಹಿಂದಿರುಗಿದನು ಎಂಬುದಾಗಿ ಸತ್ಯವೇದ ನಮಗೆ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಯೆಶಾಯ ಪ್ರವಾದಿ ಒಂದು ಕಾಲದಲ್ಲಿ ತನ್ನ ದೇವರ ಅತೀ ಪರಿಶುದ್ಧತ್ವವನ್ನು ನೋಡಿದಾಗ, ದೇವರ ಪರಿಶುದ್ಧತ್ವದ ಕಡೆಗೆ ನೋಡುವಾಗ, ಅಯ್ಯೋ ನಾನು ವಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು, ನಾನು ಪಾಪಿ ಎಂಬ ಒಂದು ಮನ ಪಶ್ಚಾತ್ತಾಪ ಪಟ್ಟಂತ ಪ್ರವಾದಿ ದೇವರು ಹೇಳಿದ ಹಾಗೆ ತಾನು ಮಾಡಿದನು ಅನ್ನುವಂಥದ್ದು ಈ ವಚನದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ನೋಡ್ರಿ, ಅವನು ಕೊನೆಗೆ ದೇವರು ಹೇಳಿದ ಹಾಗೇನೆ ಅವನು ಬೆತ್ತಲೆ ಹಾಗೆ ಕೆರವಿಲ್ಲದೆ ಬರೇ ಬೆತ್ತಲಾಗಿ ಹೊರಟು ಹೋದನು ಅನ್ನುವಂಥ ಅರ್ಥವನ್ನ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ದೇವರ ಮಾತಿಗೆ ಯೆಶಾಯ ಎಷ್ಟು ಒಂದು ಏನಂತಂದ್ರೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದ, ಎಷ್ಟು ವಿಧೇಯನಾಗಿದ್ದ. ಯಾಕಂದ್ರೆ ಆತನ ಜೀವನದಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ಕಂಡುಕೊಂಡಿದ್ದ. ಯಾವುದಂತಂದ್ರೆ ಪರಿಶುದ್ಧತ್ವ, ದೇವರ ಅತೀ ಪರಿಶುದ್ಧತ್ವವನ್ನ ಎದುರು ನೋಡಿದಂಥ ವ್ಯಕ್ತಿ, ದೇವರ ಶ್ರೇಷ್ಠವಾದಂಥ ಒಂದು ಕರೆಯುವಿಕೆಯನ್ನ ಅನುಭವಿಸಿದಂಥ ವ್ಯಕ್ತಿ, ದೇವರ ಒಂದು ಒಳ್ಳೆ ಕಾರ್ಯಗಳನ್ನು ನೋಡಿದಂಥ ವ್ಯಕ್ತಿ, ಆತನ ಒಂದು ವೈಭವವನ್ನು ನೋಡಿದಂಥ ವ್ಯಕ್ತಿ. ಅವನ ಜೀವನದಲ್ಲಿ ದೇವರ ಮಾತಿಗೆ ವಿಧೇಯನಾದನೇ ಹೊರತು ಬೇರೆ ಯಾವುದಕ್ಕೂ ಆತನ ಹಿಂಜರಿಲಿಲ್ಲ. ದೇವರು ತನಗೆ ಏನನ್ನ ಹೇಳ್ತಾನೋ ಅದನ್ನ ಸರಿಯಾಗಿ ಜನರಿಗೆ ಬೋಧಿಸಿದನೇ ಹೊರತು, ಮತ್ತೊಬ್ಬರಿಗೆ ಅದನ್ನ ಸರಿಯಾಗಿ ಹೇಳಿದನೇ ಹೊರತು, ಯಾವ ಒಂದು ಮಿಸ್ಟೇಕ್ಸ್ ಇಲ್ಲದೆ ಒಬ್ಬ ದೊಡ್ಡ ಪ್ರವಾದಿ, ಸತ್ಯವೇದದಲ್ಲಿಯೇ ದೊಡ್ಡ ಪ್ರವಾದಿಯಾಗಿ ಕಾಣಲ್ಪಡ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರು, ಮತ್ತೆ ಇಲ್ಲಿ 3ನೇ ವಚನದಲ್ಲಿ ನಾವು ನೋಡುವಾಗ, ಆಗ ಯೆಹೋವನು ಹೀಗೆ ಹೇಳಿದನು, ನನ್ನ ಸೇವಕನಾದ ಯೆಶಾಯನು ಐಗುಪ್ತದ ಮತ್ತು ಕುಶಾನ್ ದೇಶಕ್ಕೆ ಸುಜುಗದ ಗುರುತಾಗಿ 3 ವರ್ಷ ಬಟ್ಟೆ ಕೆರಗಳಿಲ್ಲದೆ ನಡೆದ ಪ್ರಕಾರ ಅಂತ ಇಲ್ಲಿ ಹೇಳಲ್ಪಡ್ತದೆ. ಪ್ರಿಯರೇ, ಕುಶಾನ್ ದೇಶದಲ್ಲಿ ದೇವರು ಕೊಡುವಂತ ಒಂದು ಕರೆ ಏನಂತಂದ್ರೆ, ಬಟ್ಟೆ ಇಲ್ಲದೆ 3 ವರ್ಷ ಅವರು ನಡೆದ ಪ್ರಕಾರ. ಅಂದ್ರೆ ಅವರ ಒಂದು ಜೀವನ ಏನಾಗಿತ್ತು ಎಂಬುದಾಗಿ ನೋಡುವಾಗ, ತಮಗೆ ಇಷ್ಟ ರೀತಿ ಬರುವಂತ ರೀತಿಯಲ್ಲಿ ಬಟ್ಟೆ ಇಲ್ಲದೆ ಬರೆಬತ್ತಲಾಗಿ ಅವರು ನಡೆದುಕೊಳ್ತಾ ಇದ್ರು. ಅದನ್ನ ಯೆಶಾಯನು ಖಂಡಿಸ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಅಂದ್ರೆ ಐಗುಪ್ತ ಮತ್ತು ಕುಶಾನ್ ದೇಶದಲ್ಲಿ ಕೆಲವು ಸಮೃದ್ಧಿ ಕಾರ್ಯಗಳು, ಯಾಕಂದ್ರೆ ಅವರಿಗೆ ನದಿ ಇರುವಂತ ಸಮಯದಲ್ಲಿ ನೀರು ಯಥಾರ್ಥವಾಗಿ ಸಿಗ್ತಾ ಇತ್ತು. ಆ ನೀರಿನ ಒಂದು ಕಾರಣದಿಂದ ಅವರ ಹೊಲಗಳು, ಅವರ ಸಮೃದ್ಧಿ ಜಾಸ್ತಿ ಇತ್ತು. ಕೃಷಿ ಚೆನ್ನಾಗಿರೋದ್ರಿಂದ ಆ ಊರೇ ಅವರಿಗೆ ಅಭಿವೃದ್ಧಿಯ ಕಡೆಗೆ ನಡೀತು. ಆಗಿನ ದಿನಮಾನದಲ್ಲಿ ಈಗ IT BT ಎಂಬುದಾಗಿ ಹೇಳ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಾರೆ. ಆ ದಿನದಲ್ಲಿ ಏನಂತಂದ್ರೆ, ಒಬ್ಬನು ಯಾರು ಚೆನ್ನಾಗಿ ಬೆಳಿತಾನೋ, ಒಬ್ಬ ಕೃಷಿಕ ಏನು ಚೆನ್ನಾಗಿ ಬೆಳಿತಾನೋ ಆ ಊರೆಲ್ಲ ಸಮೃದ್ಧಿಯಾಗಿ, ಎಲ್ಲಿ ನೀರಿರ್ತಾ ಇತ್ತೋ ಆ ಊರುಗಳೆಲ್ಲ ಸಮೃದ್ಧಿಯಾಗಿ ಕಾಣಲ್ಪಡ್ತಾ ಇತ್ತು. ಅದೇ ತರ ಇಲ್ಲಿ ಯೆಶಾಯನು ಬಹಳ ಅರ್ಥಗರ್ಭಿತವಾಗಿ ತನ್ನ ಜೀವಿತದಲ್ಲಿ ದೇವರು ಕೊಟ್ಟಂತ ವಾಗ್ದಾನಕ್ಕೆ ತಕ್ಕ ಹಾಗೆ ಆ ಒಂದು ಐಗುಪ್ತ ಮತ್ತು ಕುಶಾನ್ ದೇಶಕ್ಕೆ ನಾಶ ಬರುತ್ತೆ, ನಾಶಗಳು ತೊಡಗ್ತವೆ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಅದೇ ಪ್ರಕಾರವಾಗಿ ಇಲ್ಲಿ ಕೆಳಗಡೆ ನೋಡುವಾಗ, ಅಶೂರರ ಅರಸನು ಐಗುಪ್ತದ ಸೆರೆಯವರನ್ನ, ಕುಶಾನ್ ಕೈದಿಗಳನ್ನ, ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ
ಬಟ್ಟೆ ಕೆರಗಳಿಲ್ಲದೆ ಬರೀ ಕುಂಡಿಯವರಾಗಲಿ ಐಗುಪ್ತದ ಮಾನಭಂಗಕ್ಕೋಸ್ಕರ ಶೆರೆಗೆ ನಡೆಯುವಂತೆ ಮಾಡುವೆನು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಈ ಒಂದು ವಾಕ್ಯವನ್ನು ನೋಡುವಾಗ ದೇವರಿಗೆ ಎಷ್ಟು ಒಂದು ಕೋಪ ಕೂಶ್ ಮತ್ತೆ ಐಗುಪ್ತ ದೇಶದ ಜನರ ಮೇಲೆ ಇತ್ತು ಅನ್ನುವುದರ ಅರ್ಥವನ್ನ ನಾವಿಲ್ಲಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ನೋಡ್ರಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಬಟ್ಟೆ ಕೆರಗಳಿಲ್ಲದೆ ಬರೀ ಕುಂಡಿಯವರಾಗಿ ಅಂದ್ರೆ ಬರೇ ಬತ್ತಲಾಗಿ ಐಗುಪ್ತದ ಮಾನ ಭಂಗಕ್ಕೋಸ್ಕರ ಶೆರೆಗೆ ನಡೆಯುವಂತೆ ಮಾಡ್ತೇನೆ. ಅವರನ್ನ ನಾನು ಆ ರೀತಿಯಾಗಿ ಟ್ರೀಟ್ ಮಾಡ್ತೇನೆ. ಅವರು ಯಾಕಂದ್ರೆ ಈ ಎಲ್ಲಾ ದೈವೋಕ್ತಿಗಳು ವಿಶೇಷವಾಗಿ ಒಂದು ಯೋಚನೆ ಮಾಡ್ರಿ, ಈಗ ನಾವು ಕಳೆದ ದಿನಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಕೂಶ್ ದೇಶದ ಬಗ್ಗೆ, ಐಗುಪ್ತ ದೇಶದ ಬಗ್ಗೆ, ವಿಧವಾದಂಥ ದೇಶಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಬಹು ಸಂಗತಿ ಏನಂದ್ರೆ, ಯಾರ್ಯಾರು ದೇವರ ಮಕ್ಕಳಿಗೆ ಹಿಂಸೆಯನ್ನು ಕೊಟ್ಟಿದ್ರೋ, ಯಾರ್ಯಾರು ಇಸ್ರಾಯೇಲರಿಗೆ ವಿರೋಧವಾಗಿ ಕೆಲವು ಕೆಲಸಗಳನ್ನ ಕೈಗೊಂಡ್ರೋ, ಯಾರ್ಯಾರು ದೇವರ ಮಕ್ಕಳ ವಿಷಯವಾಗಿ ಏನಂತಂದ್ರೆ ದೇವರ ಮಕ್ಕಳ ವಿಷಯವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ರು, ಅವರೆಲ್ಲರನ್ನ ಯೆಹೋವ ದೇವರು ಶಿಕ್ಷೆಗೆ ಒಳಪಡಿಸ್ತಾ ಇರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ಅವರನ್ನ ಸೆದೆ ಬಡಿತಾ ಇರುವುದನ್ನ ಸಾಧ್ಯ. ಅವರಿಗೆ ಕಠಿಣವಾದ ನ್ಯಾಯ ತೀರ್ಪುಗಳು ಬರುವು. ಕಡೇ ದಿನಗಳಲ್ಲಿ ಅವರಿಗೆ ನಾನು ಉಳಿಸುವುದಿಲ್ಲ, ಅವರನ್ನ ನಾಶಪಡಿಸ್ತೇನೆ ಅನ್ನುವಂಥದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋ ಬಹಳ ಸಂಗತಿ ಪ್ರಿಯರೇ. ಅದಕ್ಕೋಸ್ಕರ ಬೈಬಲ್ ಪ್ರಕಾರ ಹೇಳ್ತದೆ, ದೇವರ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಬೇಡ್ರಿ, ಕ್ರೈಸ್ತರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ. ಅವರು ಒಂದು ತಮಿಳ್ ಹಾಡು ಬಹಳ ಚಂದವಾಗಿ ಹೇಳ್ತದೆ, ಅವರು ಕಟ್ ಮಾಡ್ತಾನೆ ಇದ್ರೆ ತಿರುಗಿ ಬೆಳೀತಾ ಇರ್ತಾರೆ. ಅವರು ಕಟ್ ಮಾಡ್ತಾ ಹೋಗ್ತಿದ್ರು, ಅದು ತಿರುಗಿ ಬೆಳೀತಾ ಇರ್ತಾರೆ. ಅದಕ್ಕೋಸ್ಕರ ದೇವರ ಮಕ್ಕಳಿಗೆ ಡಿಸ್ಟರ್ಬ್ ಮಾಡಬೇಡ್ರಿ ಅನ್ನುವಂಥ ಹಾಡು ಬಹಳ ಚಂದವಾಗಿ ಹಾಡಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ದೇವರ ಮಕ್ಕಳ ವಿಷಯದಲ್ಲಿ ದೇವರು ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. ತನ್ನ ಮಕ್ಕಳ ಮೊರೆಗೆ, ತನ್ನ ಮಕ್ಕಳ ಪ್ರಾರ್ಥನೆಗೆ ಅವರು ಹೋಗೊಟ್ಟು ಯಾವ ರೀತಿಯಲ್ಲಿ ಆದರೂ ಸಹ ಅವರನ್ನು ರಕ್ಷಿಸುವ ಮಾರ್ಗವನ್ನು ಸೂಚಿಸ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಯಾಕಂದರೆ ಯೆಶಾಯನ ಪ್ರವಾದನ ಪುಸ್ತಕ ಬಹಳ ವಿಶೇಷವಾಗಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಗೆ ಕೊಟ್ಟಂತ ಕಷ್ಟಗಳು ಹೆಂಗಿದ್ವು ಅಂತಂದ್ರೆ, ಅವರು ಬೆಳೀತಾ ಇರುವುದನ್ನು ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚು ಬಂದು ಅವರ ಗಂಡು ಮಕ್ಕಳನ್ನು ಕೊಂದ್ರು, ಅವರಿಗೆ ಕೆಲಸಗಳನ್ನ ಜಾಸ್ತಿ ಕೊಟ್ಟರು, 24 hours ಇದ್ದುದನ್ನು ಅತಿ ಹೆಚ್ಚಾಗಿ ಅವರು ದಿನವೆಲ್ಲ ಅಲ್ಲೇ ದುಡಿಬೇಕು ಅನ್ನುವಂಥ ಕಷ್ಟಗಳನ್ನು ಕೊಟ್ಟರು. ಆದರೂ ಸಹ ಐಗುಪ್ತ ದೇಶದಲ್ಲಿ ಸೆರೆಯಲ್ಲಿದ್ದಂಥ ಇಸ್ರಾಯೇಲರು ದೇವರ ದಯೆ ಅವರಿಗೆ ದೊರಕಿದ್ರಿಂದ ಯಾವೂ ಸಹ ಅವರಿಗೆ ಕ್ಷೀಣವಾಗಲಿಲ್ಲ ಅಂತ ಹೇಳುವಂಥದ್ದನ್ನ ಈ ಭಾಗದಲ್ಲಿ ನಾವು ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಪಟ್ಟಂತ ಕಷ್ಟಗಳನ್ನು ನೋಡಿ ದೇವರು ಮೋಶೆಯನ್ನು ಕಳಿಸಿ ಅಲ್ಲಿ ಕೆಲವು ವಿಷಯಗಳನ್ನು ಮಾಡಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರು. ನೋಡ್ರಿ, ಅದಕ್ಕೋಸ್ಕರ ದೇವರ ಮಕ್ಕಳ ವಿಷಯದಲ್ಲಿ ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡ್ರೆ ಅವರನ್ನು ನಾನು ಇಲ್ಲಿ ಬರೀ ಕುಂಡಿಯಿಂದ, ಅವರ ಬರೀ ಬಟ್ಟೆ ಕೆರಗಳಿಲ್ಲದೆ ಅವರನ್ನು ನಾನು ಏನ್ ಮಾಡ್ತೇನೆ ಎಂಬುದಾಗಿ ಮಾನಭಂಗ ಮಾಡಿಬಿಡುತ್ತೇನೆ. ಮಾನಭಂಗಕ್ಕೋಸ್ಕರ ಶೆರೆಗೆ ಹೋಗುವಂತೆ ನಡೆಯುವಂತೆ ಅವರನ್ನು ಮಾಡ್ತೇನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರು. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರ ಮಕ್ಕಳಾದಂಥ ನಾವು ಹೇಗಿರಬೇಕು ಅನ್ನುವಂಥದ್ದು ಬಹಳ ಅವಶ್ಯ. ನೀತಿಗೆ, ನ್ಯಾಯಕ್ಕೆ, ಕರುಣೆಗೆ ಆಸಕ್ತರಾಗಿದ್ದುಕೊಂಡು ಈ ಜಗಕ್ಕೆ ದೇವರು ನಮಗೆ ಕೊಟ್ಟಂತ ಭಾಗ್ಯಗಳನ್ನು ನೆನೆಸುತ್ತಾ ಮತ್ತೊಬ್ಬರಿಗೆ ಉಪಕಾರಿಗಳಾಗಿರಬೇಕೇ ಹೊರತು ಮತ್ತೊಬ್ಬರನ್ನ ಹಿಂಸಿಸುವ, ಮತ್ತೊಬ್ಬರನ್ನ ಭಂಗಪಡಿಸುವ, ಮತ್ತೊಬ್ಬರಿಗೆ ನೋವನ್ನು ಉಂಟು ಮಾಡುವಂತ ಜನಾಂಗ ನಾವಾಗಿರಬಾರದು. ನೋಡ್ರಿ, ನಮ್ಮ ಕುರಿತು ಅನೇಕ ಜನರು ಏನೇನೋ ಮಾತಾಡಬಹುದು, ಹೇಗೆ ವರ್ತಿಸ್ಬೋದು, ಹೇಗೆ ಹೇಳ್ಬೋದು, ಆದರೆ ನೀನು ನಂಬಿಕೊಂಡಂತ ದೇವರು ನಿನ್ನನ್ನು ಅದ್ಭುತವಾಗಿ ಕಾಪಾಡ್ತಾನೆ. ನೋಡ್ರಿ, ಆ ದಿನದಲ್ಲಿ ದೇವರ ಮಕ್ಕಳಿಗೆ ಕೊಟ್ಟ ಯಾರ್ಯಾರು ಏನನ್ನ ನೋವನ್ನು ಕೊಟ್ಟಿದ್ರು ಅವರನ್ನು ಸರಿಯಾಗಿ ಸೆದೆ ಬಡಿತಾ ಇರುವುದನ್ನು ನೋಡೋದಕ್ಕೆ ಸಾಧ್ಯ. ಇಸ್ರಾಯೇಲರು ಕೆಟ್ಟು ಹೋದಂಥ ಸಮಯದಲ್ಲಿ ಅವರ ಜೊತೆ ಇವರ ಜೊತೆ ಮೈತ್ರಿ ಮಾಡಿಕೊಂಡು ಅವರು ಇಸ್ರಾಯೇಲರಿಗೆ ಏನೇ ಮಾಡಿದ್ರು ಸಹ ಮತ್ತೆ ದೇವರ ಮಕ್ಕಳಿಗೆ ಅಲ್ಲಿ ಜಯವನ್ನು ಕೊಡ್ತಾ ಇರುವುದನ್ನು ನಾವು ನೋಡೋದಕ್ಕೆ ಸಾಧ್ಯ. ದೇವರ ಮಕ್ಕಳಿಗೆ ಮೇಲೆ ಅತಿ ಹೆಚ್ಚಾದ ಪ್ರೀತಿಯನ್ನ ದೇವರು ತೋರಿಸ್ತಾ ಇರುವುದನ್ನ ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರು. ಮತ್ತೆ ಇಲ್ಲಿ 5ನೇ ವಚನದಲ್ಲಿ, ಆಗ ನನ್ನ ಜನರು ತಾವು ನಿರೀಕ್ಷಿಸಿಕೊಂಡಿದ್ದ ಕುಶನ್ ನಿಮಿತ್ತವಾಗಿಯೂ ಕೊಚ್ಚಿಕೊಂಡು ಹೋಗಿದ್ದ ಐಗುಪ್ತದ ವಿಷಯವಾಗಿಯೂ ಬೆಚ್ಚ ಬೆರಗಾಗಿ ನಾಚಿಕೆ ಪಡುವರು.
ಯಾಕೆ ನಾವು ಹಿಂಗೆ ಮಾಡಿದ್ವಿ ಅನ್ನೋಂಥ ಒಂದು ಪ್ರಭಾವ ಅವರ ಮೇಲೆ ಬಂದ್ಬಿಡ್ತದೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇರೋದನ್ನು ನೋಡೋದಕ್ಕೆ ಸಾಧ್ಯ. ನಾಚಿಕೆ ಪ್ರಿಯರೇ, ಅನೇಕ ಸಾರೆ ನಮಗೂ ಈ ನಾಚಿಕೆ ಅನ್ನುವಂಥ ಸ್ವಭಾವ ಬಂದ್ಬಿಡ್ತದೆ. ಯಾಕಂದ್ರೆ ನಾನು ಹಿಂಗೆಲ್ಲ ಮಾಡಿದಿನ, ನಾನು ಹಿಂಗೆಲ್ಲ ಇದ್ದಿನ, ನಾನು ಹಿಂಗೆಲ್ಲ ಓದಿನ ಅನ್ನುವಂಥ ನಾಚಿಕೆ ಬಂದ್ಬಿಡ್ತದೆ. ಆದರೆ ಇಲ್ಲಿ ಆ ಜನರು ನಾವು ದೇವ ಜನರಿಗೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಿದ್ವೋ ಅನ್ನುವಂಥ ಒಂದು ವಿಷಯವಾಗಿ ಬೆಚ್ಚ ಬೆರಗಾಗಿ ನಾಚಿಕೆ ಪಡುವರು, ಬೆಚ್ಚ ಬೆರಗಾಗಿ ನಾಚಿಕೆ ಪಡುವರು ಎಂಬುದಾಗಿ ಸತ್ಯವೇದ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಏನಾಗಿರ್ಬೇಕೆಂಬುದಾಗಿ ನೋಡುವಾಗ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ, ಕರುಣೆಯಿಂದ ದೇವರು ನಮಗೆ ಕೊಟ್ಟಿದ್ದಾನೆ ಅನ್ನುವಂಥ ಒಂದು ಭಾವನೆಯನ್ನು ನಾವಿಟ್ಟುಕೊಂಡು ಮುನ್ನುಗ್ಗುವಾಗ ದೇವರು ಮತ್ತೊಬ್ಬರ ಮುಂದೆ ನಮ್ಮನ್ನು ನಾಚಿಕೆ ಪಡಿಸುವುದಿಲ್ಲ. ಯಾರು ನಮಗೆ ಏನು ಮಾಡಬೇಕು ಎಂಬುದಾಗಿ ಕಾಯ್ತಾ ಕುಳಿತಿರ್ತಾರೋ ಅವರನ್ನು ದೇವರು ನಾಚಿಕೆ ಪಡಿಸ್ತಾನೆ, ಅವರಿಗೆ ನಾಚಿಕೆ ಆಗುವಂತೆ ಮಾಡ್ತಾನೆ. ನಾನು ಇಂಥ ವ್ಯಕ್ತಿಗೆ ಈ ರೀತಿ ಅಂದೆನಾ ಅನ್ನುವಂಥ ಸ್ವಭಾವವನ್ನು ನೋಡೋದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕೋಸ್ಕರ ಯಾರನ್ನು ಯಾವತ್ತು ಯಾವ ಕ್ಷಣನೂ ಮತ್ತೊಬ್ಬರ ಅಲ್ಪವೆಂಬುದಾಗಿ ನಾವು ನೆನೆಸಬಾರ್ದು. ಇವ್ರಿಗೆ ಗೊತ್ತಿಲ್ಲ, ಇವನು ಕೆಟ್ಟವನು, ಇವನು ಇವನು ಹೆಂಗರಿ ಅನ್ನುವಂಥ ಸ್ವಭಾವ ಯಾರ ಬಗ್ಗೆನೂ ಯಾವತ್ತು ಯಾವ ಕ್ಷಣನೂ ನಾವು ಅನಿಸಿಕೊಳ್ಬಾರ್ದು. ಯಾಕಂದ್ರೆ ಅವರನ್ನ ನೀವು ಯಾರು ಏನು ಆಗಲ್ಲ ಅಂತ ಕುಂತು ಅವನ ಬಗ್ಗೆ ಅಸಭ್ಯವಾಗಿ ಇರ್ತೀರೋ, ಒಂದು ದಿವಸ ಅವನು ನೋಡಿ ನೀವು ನಾಚಿಕೆ ಪಡ್ತೀರಾ. ಏನಂತಂದ್ರೆ, ಅಯ್ಯೋ ಈ ವ್ಯಕ್ತಿ ಬಗ್ಗೆ ನಾನು ಹೇಳಿದನ, ಈ ವ್ಯಕ್ತಿ ಬಗ್ಗೆ ನಾನು ಹೇಳಿದನ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ನೋಡ್ರಿ, ಕೆಲವರೆಲ್ಲ ಒಬ್ಬ ಸೇವಕರ ವಿಷಯದಲ್ಲಿ ಹೇಳುವಂಥ ಸಮಯದಲ್ಲಿ ಅಯ್ಯೋ ದೊಡ್ಡ ಹಾಡುಗಾರ, ಹಾಗೆ ಹೀಗೆ ಅದು ಇದು ಎಂಬುದಾಗಿ ಹೇಳ್ತಾ ಇದ್ರಂತೆ. ಆದರೆ ಒಂದು ದಿವಸ ದೇವರು ಅವರ ಮುಂದೆ ಅವರ ಹಾಡುಗಳನ್ನು ಕೇಳುವಂಥ ಭಾಗ್ಯವನ್ನು ಕೊಟ್ಟಾಗ ಅಯ್ಯೋ ನಾವು ಈ ವ್ಯಕ್ತಿಗೆ ಹಂಗೆ ಅಂದಿವ ಅನ್ನುವಂಥ ಮನೋಭಾವ ಅವರಿಗೆ ಬಂತಂತೆ. ಪ್ರಿಯರೇ, ಯಾರನ್ನು ಯಾವ ಕ್ಷಣನೂ ಯಾವತ್ತು ನಾವು ಯಾರಿಗೂ ಅಸಭ್ಯವಾಗಿ ಮಾತಾಡಬಾರ್ದು. ಯಾಕಂದ್ರೆ ದೇವರು ಅವರನ್ನು ಹುಟ್ಟಿಸಿದ್ದಾನೆ ಅಂತಂದ್ರೆ ಏನೋ ಒಂದು ಉದ್ದೇಶದ ಮೇರೆಗೆ ದೇವರು ಅವರನ್ನು ಕೊಂಡು ಹೋಯ್ತಿರ್ತಾನೆ. ನೋಡ್ರಿ, ಇಸ್ರಾಯೇಲರನ್ನ ದೇವರು ಆಯ್ಕೆ ಮಾಡಿಕೊಂಡ ಅದೇ ಉದ್ದೇಶ. ಆದ್ರೆ ಆ ಉದ್ದೇಶವನ್ನ ಕೆಲವು ಜನರು ಬೇರೆ ರೀತಿಯಾಗಿ ವ್ಯರ್ಥವಾಗಿ ಮಾಡುವಾಗ ಅವರೇ ನಾಶವಾಗಿ ಹೋದರು. ಯಾರು ಇಸ್ರಾಯೇಲರ ಬಗ್ಗೆ ಕೆಟ್ಟದಾಗಿ ನೆನೆಸ್ಕೊಂಡಿದ್ರೋ ಅವರೇ ನಾಶವಾಗಿ ಹೋದರು, ದಿಕ್ಕಿಲ್ದಂಗೆ ಹೋದ್ರು. ನೋಡ್ರಿ, ಐಗುಪ್ತ ದೇಶದ ಕೆಂಪು ಸಮುದ್ರದಲ್ಲೇ ಇಡೀ ಐಗುಪ್ತ ದೇಶದ ಎಲ್ಲಾ ದೊಡ್ಡ 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 ವ್ಯಕ್ತಿಗಳು ಆ ನದಿ ಆ ಸಮುದ್ರದಲ್ಲಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಅಷ್ಟು ಒಂದು ಭಯಂಕರವಾದಂಥ ಎದುರು ನೋಟವನ್ನು ನಾವು ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನ ಬಿಟ್ಟು ಎಲ್ಲರನ್ನ ಒಂದೇ ರೀತಿಯಾಗಿ ನಾವು ಪ್ರೀತಿ ಮಾಡುವಾಗ ನಮಗೆ ನಾಚಿಕೆಯು ಉಂಟಾಗುವುದಿಲ್ಲ. ಪ್ರಿಯರೇ, ಇಲ್ಲಿ ನೋಡ್ರಿ, ಮತ್ತೆ ತಿರುಗಿ ಹೇಳ್ತದೆ, ಆ ದಿನದಲ್ಲಿ ಆ ಕರಾವಳಿಯಲ್ಲಿ ವಾಸಿಸುವರು, ಆಹಾ ಅಶ್ಶೂರರ ಅರಸನಿಂದ ಬಿಡುಗಡೆಯಾಗಬೇಕೆಂದು ನಾವು ಯಾರನ್ನ ಶರಣಗತರಾಗಿ ಆಶ್ರಯಿಸಿಕೊಂಡಿದ್ದೇವೋ ಅವರಿಗೆ ಈ ಗತಿ ಬಂತಲ್ಲ, ನಮ್ಮಂಥವರಿಗೆ ಹೇಗೆ ರಕ್ಷಣೆ ಆದಿತ್ತು ಎಂದು ಅಂದುಕೊಳ್ಳುವರು. ನೋಡ್ರಿ, ಅನೇಕ ವ್ಯಕ್ತಿಗಳ ಜೀವನದಲ್ಲಿ ನಾಟ್ ಸಕ್ಸಸ್ಫುಲ್ ಅನ್ನುವ ಲೈಫ್ ಬಹಳ ಇರ್ತದೆ. ಎಲ್ಲಿ ಹೋದ್ರೂ ಕೆಲಸ ಆಗಲ್ಲ. ಒಂದು ಬಸ್ಸಿಗೆ ಕಾಯ್ತಾ ಇದ್ರು ಬಸ್ ಸಿಗಲ್ಲ, ಒಂದು ಗೌರ್ಮೆಂಟ್ ಆಫೀಸಲ್ಲಿ ಏನಾದ್ರೂ ಕೆಲ್ಸಕ್ಕೆ ಹೋದ್ರೆ ಕೆಲಸ ಸಿಗಲ್ಲ. ಯಾವಾಗ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಕೆಲವು ಬಸ್ಸಿಗೆ ಕಾಯುವಂಥ ಸಮಯದಲ್ಲಾಗಲಿ ಇನ್ನಿತರ ಕಾರ್ಯಗಳಲ್ಲ, ನಾವು ಬಂದಾಗ ಈಗ ಆಗ್ಬೇಕಾಗಿತ್ತಾ, ನಾವು ಆಗುವಾಗನೇ ಈಗ ಆಗ್ಬೇಕಾಗಿತ್ತಾ ಅನ್ನುವ ಪರಿಸ್ಥಿತಿಗೆ ಯಾರಂತಂದ್ರೆ ಈ ಕರಾವಳಿಯಲ್ಲಿ ವಾಸಿಸುವರು ಅಂತಾರೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇರೋದನ್ನು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಅನೇಕ ಸಾರಿ ನಾವು ಒಳ್ಳೆಯವರಾಗಿದ್ರೆ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳಲ್ಲಿ ನಾವು ಸಕ್ಸಸ್ಫುಲ್ ಅನ್ನು ಕಾಣ್ತೇವೆ. ನೋಡ್ರಿ, ಇಲ್ಲಿ ಯಾರಿಗೆ ರಕ್ಷಣೆ ಆದಿತ್ತು, ನಮ್ಮಂಥವರಿಗೆ ಹೇಗೆ ರಕ್ಷಣೆ ಆದಿತ್ತು ಎಂದು ಅಂದುಕೊಳ್ಳುವರು. ಇಸ್ರಾಯೇಲರು ರಕ್ಷಣೆ ಹೊಂದುವುದನ್ನು ನೋಡಿ ಐಗುಪ್ತ ಮತ್ತು ಕುಶಾನ್ ಅನೇಕ ದೇಶಗಳ ನ್ಯಾಯ ತೀರ್ಪಿನ ವಿಷಯವಾಗಿ ನೆನೆಸುತ್ತಾ ಅಯ್ಯೋ ನಮಗೆ ರಕ್ಷಣೆ ಆಗ್ಲಿಲ್ಲಲ್ಲ, ನಮಗೆ ರಕ್ಷಣೆ ಸಿಗ್ಲಿಲ್ಲಲ್ಲ ಅಂದುಕೊಳ್ಳುವರು. ನಾಟ್ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ನಾವು ಅಯ್ಯೋ ನಾವು ಹೇಗೆ ಎಂಬುದಾಗಿ ತಮ್ಮನ್ನು ತಾವು ಅರ್ಥ ಮಾಡಿ ಅಂದ್ರೆ ಅಸಡ್ಯವಾಗಿ ನೆನೆಸಿಕೊಳ್ಳುವರು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ,
ಈ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಹೇಗೆ ರಕ್ಷಣೆ ಆದಿತ್ತು ಅನ್ನುವಂಥ ವಿಷಯವನ್ನ ನಾವಿಟ್ಟುಕೊಂಡು ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಪ್ರಸ್ತಾಪಿಸಿಕೊಳ್ಳುವಾಗ, ವಿಶೇಷವಾಗಿ ನಮಗೆ ದುಃಖಗಳು ಬಂದಾಗ, ಕಷ್ಟಗಳು ಬಂದಾಗ ದೇವರ ಮುಂದೆ ಮೊಣಕಾಲೂರಿ ಪ್ರವಾದಿಗಳ ಹಾಗೆ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅವಶ್ಯವಾಗಿದೆ. ಅದು ಮಾತ್ರವಲ್ಲದೆ ಯೆಶಾಯನು ದೇವರು ಕೊಟ್ಟ ಜವಾಬ್ದಾರಿಯನ್ನ ಆತ ನಿಭಾಯಿಸಿದೆ. ಯಾಕಂದ್ರೆ ಆತನು ಪರಿಶುದ್ಧತ್ವವನ್ನ ನೋಡಿದ್ದ. ಅದು ಮಾತ್ರವಲ್ಲದೆ ನಮ್ಮ ವಿರುದ್ಧವಾಗಿ ಬೇರೆ ಯಾರು ಏನಂದ್ರೂ ಸಹ ನಮ್ಮನ್ನ ನಾವು ನೀತಿವಂತರ ಮಾರ್ಗದಲ್ಲಿ ಅಸಭ್ಯವಾಗಿ ನೆನೆಸಿಕೊಳ್ಳದೆ, ಅಯ್ಯೋ ಅನ್ನುವಂಥ ಶಬ್ದಗಳನ್ನ ತಿರುಗಿ ನಾವು ಉಪಯೋಗ ಮಾಡಿಕೊಳ್ಳದೆ ದೇವರು ನೇಮಿಸಿದ ಓಟವನ್ನ ಮಾಡೋಣ. ನೋಡ್ರಿ, ನಮಗೆ ಯಾರು ಏನೆಂದಿರ್ತಾರೋ ಅವರು ನಾಚಿಕೆ ಪಡುವ ಹಾಗೆ ದೇವರು ಮಾಡ್ತಾನೆ. ಅದು ಮಾತ್ರವಲ್ಲದೆ ನಮ್ಮ ಲೈಫಲ್ಲಿ ದೇವರು ಅನೇಕ ಸಕ್ಸಸ್ಫುಲ್ಗಳನ್ನು ಕೊಡಲಿಕ್ಕೆ ಆತನು ಸಿದ್ಧನಿದ್ದಾನೆ. ಆದ್ದರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಕೂಡಿ ಬಂದಿದ್ದೇವೆ. ಯೆಶಾಯನ ರೀತಿಯಲ್ಲಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಂಡು ಆತನ ಪರಿಶುದ್ಧತ್ವದ ಕಡೆಗೆ ಪ್ರತಿದಿನ ಮೆಲುಕು ಹಾಕುತ್ತಾ ನಮ್ಮ ಜೀವನವನ್ನು ನಾವು ರೆಡಿ ಮಾಡಿಕೊಳ್ಳೋಣ. ದೇವರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ಉಂಟು ಮಾಡಲಿಕ್ಕಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ದೇವರು ಐಗುಪ್ತ ಮತ್ತು ಕೂಶ್ ದೇಶದ ನಾಶನದ ಕುರಿತು ನಮಗೆ ತಿಳಿಸಿದ್ದಾನೆ. ನಾವು ಸಹ ಆ ಒಂದು ನಾಶನಕ್ಕೆ ಒಳಪಡದ ಹಾಗೆ ದಿನನಿತ್ಯ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಹಿಡಿದು ಸಾರುವ ಭಾಗ್ಯವನ್ನು ನಮಗೆ ನೀವು ಅನುಗ್ರಹಿಸಿಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ. ದೇವರೇ, ಈ ಜುಲೈ ತಿಂಗಳು ಕೊನೇ 31ನೇ ತಾರೀಕಿಗೆ ನಾವು ಬಂದಿದ್ದೇವೆ. ದೇವರೇ, ಈ ದಿನವೆಲ್ಲ ನಮ್ಮನ್ನು ಕೈ ಹಿಡಿದು ಕಾಪಾಡು. ನಮಗೆ ಬೇಕಾದ ಜ್ಞಾನವನ್ನು ಕೊಡು. ಬರುವ ದಿನ ಅದು ನಮಗೆ ಆಗಸ್ಟ್ 1ನೇ ತಾರೀಕಿನಿಂದ ನಮ್ಮ ಜೀವನವು ಪುನಃ ಪ್ರಾರಂಭವಾಗುವಂತೆ ಒಂದು ತಿಂಗಳವರೆಗೆ ನಮ್ಮನ್ನು ಅದ್ಭುತವಾಗಿ ಕೈ ಹಿಡಿದು ಕಾಪಾಡು. ವಿಶೇಷವಾಗಿ ಸ್ವಾಮಿ, ಈ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ ಎಲ್ಲರನ್ನ ಸಮಸ್ತ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡ್ತೇನೆ. ನೀನು ಮಹಿಮೆ ಹೊಂದಿ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕಾಗಿ ಘನ ಮಾನ ಮಹಿಮೆಗಳನ್ನು ಸಲ್ಲಿಸಿದ. ವಿಶೇಷವಾಗಿ ಝೂಮ್ ಮೀಟಿಂಗಲ್ಲಿ ಅಟೆಂಡ್ ಆಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಅದ್ಭುತವಾಗಿ ಉಪಯೋಗಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ನಮ್ಮ ಪ್ರಭು ರಕ್ಷಕನೂ ಒಡೆಯನೂ ಆದ ಯೇಸುವಿನ ಅತಿ ಪರಿಶುದ್ಧ ಪವಿತ್ರವುಳ್ಳ ನಾಮದಲ್ಲಿ ಕೇಳಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಆಮೇನ್.